ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪ್ರಸ್ತುತ ಸಾಲಿನಲ್ಲಿ ಮುಂಗಾರು ಬೆಳೆ ನಷ್ಟ 10 ಮಂದಿ ರೈತರಿಗೆ ಆಗಿದ್ದು 1.4 ಲಕ್ಷ ಪರಿಹಾರ ನೀಡಲಾಗುವುದು. ಉಳಿದಂತೆ ಡಿಸೆಂಬರ್ 3ರವರೆಗೆ ಚಂಡಮಾರುತ ಹೊಡೆತದಿಂದ ಆಗಿರುವ ಬೆಳೆ ನಷ್ಟದ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಸಮೀಕ್ಷೆ ನಡೆಸಿದ್ದು ಮಳೆ ಆಧಾರಿತ ಬೆಳೆಗಳು 59.77 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟವಾಗಿದೆ ಎಂದು ಹೇಳಿದರು. ಅದೇ ರೀತಿಯಲ್ಲಿ ತೋಟಗಾರಿಕೆ ಬೆಳೆ 23.04 ಹೆಕ್ಟೇರ್ ಪ್ರದೇಶದಲ್ಲಿ ನಷ್ಟವಾಗಿದ್ದರೆ ತರಿ ಭೂಮಿಯಲ್ಲಿ 4.26 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 89.07 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಅಲ್ಲದೆ ಜಿಲ್ಲೆಯ 139 ಮಂದಿ ರೈತರ ಬೆಳೆ ಹಾನಿಯಾಗಿದ್ದು 10.4 ಲಕ್ಷ ಪರಿಹಾರಕ್ಕೆ ಜಿಲ್ಲಾಡಳಿತ ಪ್ರಸ್ತಾವನೆ ಸಲ್ಲಿಸಿದೆ. ಉಳಿದಂತೆ ನೆಲಗಡಲೆ ಸೇರಿದಂತೆ ಇತರೆ ಬೆಳೆಗಳಿಗೆ ಹೆಚ್ಚು ಹಾನಿಯಾಗಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದರು. ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಮತ್ತು ಗುಡಿಬಂಡೆ ಭಾಗದಲ್ಲಿ ಮಳೆ ಪ್ರಮಾಣ ಜಾಸ್ತಿಯಾಗಿದೆ. ನಂತರ ಬೇರೆ ಕಡೆ ಸ್ವಲ್ಪ ವಾಡಿಕೆಗಿಂತ ಒಂದು ಸ್ವಲ್ಪ ಮಾತ್ರ ಜಾಸ್ತಿ ಆಗಿದೆ. ಈಗ ಒಂದು 3-4 ದಿವಸದಿಂದ ಈಗ ಜಡಿ ಮಳೆ ಇರೋದ್ರಿಂದ ಈಗ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಗಿದೆ. ಆದರೆ ಶಿಡ್ಲಘಟ್ಟ ಮತ್ತು ಚಿಂತಾಮಣಿಯಲ್ಲಿ ತಾಲೂಕುಗಳಲ್ಲಿ ಸತತವಾಗಿ ಮಳೆ ಪ್ರಮಾಣ ಕಮ್ಮಿ ಆಗಿದೆ. ಕೆರೆಗಳಿಗೆ ನೀರು ಬಂದಿರತಕ್ಕಂಥದ್ದಾಗಿಲ್ಲ. ಈ ಭಾಗದಲ್ಲಿ ಕೆರೆ ಕೋಡಿ ಹರಿದಿದೆ. ಇಲ್ಲಿ ಚಿಕ್ಕಬಳ್ಳಾಪುರ ಇರ್ಬೋದು, ಗುಡಿಬಂಡೆ ಇರ್ಬೋದು, ಗೌರಿಬಿದನೂರು ಇರ್ಬೋದು. ಇನ್ನು ಉಳಿದಂಥ ಈ ಭಾಗಗಳಲ್ಲಿ ನೀರಿನ ಒಂದು ಕೊರತೆ ಆಗ್ತಾಯಿದೆ. ಹಾಗೂ ಬೆಳೆ ವಿಚಾರದಲ್ಲೂ ಅಷ್ಟೇ ಈಗ ಜಡಿ ಮಳೆಯಿಂದ ರಾಗಿ ಬೆಳೆ ಕೆಲವು ಕಡೆ ಈಗ ಶಿಡ್ಲಘಟ್ಟದಲ್ಲಿ ಶಾಸಕರು ಹೇಳಿದ್ರು ರಾಗಿ ಬೆಳೆಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದು. ಅದನ್ನು ಇವತ್ತು ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀವಿ. ಹಿಂದೆ ಆದಂಥ ಮುಂಗಾರು ಮಳೆ ಸಂದರ್ಭದಲ್ಲಿ ಆದಂಥ ಬೆಳೆ ನಷ್ಟದ ಬಗ್ಗೆ ಈಗಾಗಲೇ 1,04,000 ರೂಪಾಯಿ ಈಗ ಪರಿಹಾರ ಕೊಡ್ತಕ್ಕಂಥದ್ದು 10 ಜನ ರೈತರಿಗೆ. ಇಲ್ಲಿ ನಂತರ 3/12/2000ವರೆಗೂ ಈಗ ಪರಿಹಾರ ಕೊಡುವಂಥದ್ದಕ್ಕೆ ಈಗ ನಾವು ಅಂದಾಜು ಮಾಡಿರ್ತಕ್ಕಂಥದ್ದು ಮಳೆಗೆ ಹಾನಿಯಾಗಿರ್ತಕ್ಕಂಥ ಪ್ರದೇಶ ಮಳೆ ಆಧಾರಿತವಾಗಿರ್ತಕ್ಕಂಥದ್ದು 59.77 ಹೆಕ್ಟೇರು. ನೀರಾವರಿ ಆಗಿರ್ತಕ್ಕಂಥ ಪ್ರದೇಶ 23.04 ಮತ್ತು ಪೆರಿನಿಯಲ್ ಇರ್ತಕ್ಕಂಥದ್ದು 4.26 ಒಟ್ಟು 87.06 ಹೆಕ್ಟೇರಷ್ಟು ಇವತ್ತು ಹಾನಿಯಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. 139 ಜನ ಇವತ್ತು ಫಲಾನುಭವಿಗಳ ಭೂಮಿಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದು ಬೆಳೆ ಹಾನಿ. ಅದಕ್ಕೆ 10,03,460 ರೂಪಾಯಿ ಪರಿಹಾರ ಬೇಕು ಅಂತ ಈಗ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಈಗ ಸಲ್ಲಿಸಿದ್ದಾರೆ. ಕಂದಾಯ ಮಂತ್ರಿಗಳಿಗೂ ಇದ್ರ ಬಗ್ಗೆ ಮೊನ್ನೆ ನಡೆದಂಥ ವಿಡಿಯೋ ಕಾನ್ಫರೆನ್ಸಲ್ಲಿ ತಿಳಿಸಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಹಿಂಗಾರಿನಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ. ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಗುಡಿಬಂಡೆ ಭಾಗದಲ್ಲಿ ಹೆಚ್ಚು ಮಳೆಯಾಗಿದ್ದು ಶಿಡ್ಲಘಟ್ಟ, ಚಿಂತಾಮಣಿ ಮತ್ತು ಬಾಗೇಪಲ್ಲಿ ತಾಲೂಕುಗಳಲ್ಲಿ ಸತತವಾಗಿ ಮಳೆ ಪ್ರಮಾಣ ಕಡಿಮೆಯಾಗಿದೆ. ಈ 3 ತಾಲೂಕುಗಳಲ್ಲಿ ಕೆರೆಗಳಿಗೆ ನೀರು ಬಂದಿಲ್ಲ. ಹಾಗಾಗಿ ನೀರಿನ ಕೊರತೆ ಏರ್ಪಟ್ಟಿದೆ. ಅಲ್ಲದೆ ಜಡಿ ಮಳೆಯಿಂದಾಗಿ ರಾಗಿ ಬೆಳೆ ತೊಂದರೆಯಾಗಿದೆ ಎಂದು ವಿವರಿಸಿದರು. ಪಶುಸಂಗೋಪನೆ ಇಲಾಖೆಯಲ್ಲಿ ರಾಸುಗಳ ಗಣತಿ ನಡೆಯುತ್ತಿದೆ. ಕಾಲುಬಾಯಿ ಜ್ವರ ಲಸಿಕೆ ಪ್ರಗತಿಯಲ್ಲಿದೆ. ಚಿಮುಲ್ ಸಹಯೋಗದಲ್ಲಿ ಲಸಿಕೆ ಕಾರ್ಯಕ್ರಮ ನಡೆಯುತ್ತಿದೆ. ಜೊತೆಗೆ ರಾಜ್ಯಾದ್ಯಂತ ಜಿಲ್ಲೆಯ ವೈಶಿಷ್ಟ್ಯಗಳು, ಕೃಷಿ ಪದ್ಧತಿಗಳು, ಪ್ರೇಕ್ಷಣೀಯ ಸ್ಥಳಗಳ ಮಹತ್ವದ ಬಗ್ಗೆ ಕಾಫಿ ಟೇಬಲ್ ಬುಕ್ ಮಾಡಲಾಗುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಕಾಫಿ ಟೇಬಲ್ ಬುಕ್ ಮಾಡಲು ಸೂಚನೆ ನೀಡಲಾಗಿದೆ. ವೈವಿಧ್ಯಮಯವಾದ ಬೆಳೆಗಳನ್ನು ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತಿದೆ. ದ್ರಾಕ್ಷಿ, ಮಾವು, ಖರ್ಜೂರ, ಬಟರ್ ಫ್ರೂಟ್ ಮುಂತಾದ ಬೆಳೆಗಳ ಬಗ್ಗೆ ಮಾಹಿತಿ ಪುಸ್ತಕದಲ್ಲಿ ಇರಲಿದೆ ಎಂದರು. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಜಲಜೀವನ್ ಮಿಷನ್ ಯೋಜನೆ ಅನುಷ್ಠಾನ ಭರದಿಂದ ಸಾಗಿದ್ದು ಜಿಲ್ಲೆಯ 1,640 ಗ್ರಾಮಗಳಲ್ಲಿ ಅನುಷ್ಠಾನ ಮಾಡಲಾಗುತ್ತಿದೆ. 134 ಗ್ರಾಮಗಳಲ್ಲಿ ಕೆಲಸ ಪ್ರಾರಂಭವಾಗಿದೆ. ನಗರ ವ್ಯಾಪ್ತಿಯ ಜನರಿಗೆ ನಗರ ವ್ಯಾಪ್ತಿಯಲ್ಲಿಯೇ ನಿವೇಶನ ನೀಡಬೇಕು. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಮೂಲ ಸೌಕರ್ಯಗಳಿಲ್ಲದ ಬಡಾವಣೆಗಳನ್ನು ಮಾಡಿ 20-30 ನಿವೇಶನ ನೀಡಿದರೆ ಅವರು ಇರುವುದಾದರೂ ಹೇಗೆ ಎಂದು ಪ್ರಶ್ನಿಸಿದ ಸಚಿವರು, ಅವರು ನಮ್ಮ ಜೊತೆ ಬರಲಿ, ಗುರುತಿಸಿರುವ ಜಾಗದಲ್ಲಿ ಫಲಾನುಭವಿಗಳನ್ನು ಕರೆದೊಯ್ದು ಅವರು ಮನೆ ನಿರ್ಮಿಸಿಕೊಳ್ಳಲು ಸಿದ್ಧರಿದ್ದರೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಅವುಗಳ ಅಭಿವೃದ್ಧಿಗೆ ಸಹಕರಿಸಲಿದೆ ಎಂದು ಹೇಳಿದರು. ನೋಡಿ, ಸಂಸದರು ಆರೋಪ ಮಾಡೋದಕ್ಕೆ ಮುಂಚೆ ನಾನು ಒಂದು ಪರಿಸ್ಥಿತಿ ಹೇಳಿದ್ದೀನಿ.
ಇವತ್ತು ನಗರದ ವಾಸಿಗಳು ಇವತ್ತು ಒಂದು ನಾವು ಸಮಾಜದಲ್ಲಿ ವ್ಯವಸ್ಥೆ ಕಲಿಬೇಕು. ಗ್ರಾಮೀಣ ಪ್ರದೇಶದಲ್ಲಿ ವಾಸ ಇರ್ತಕ್ಕಂಥವರು ವ್ಯಾಪಾರಕ್ಕೆ ಅಥವಾ ಬೇರೆ ಬೇರೆ ರೀತಿ ಬೆಳವಣಿಗೆಗೆ ನಗರದಲ್ಲಿ ಬಂದು ವಾಸ ಇರ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಸೌಲಭ್ಯ ಏನು? ಇವತ್ತು ನಗರದಲ್ಲಿರ್ತಕ್ಕಂಥ ಸೌಲಭ್ಯ ಏನು? ನಗರದಲ್ಲಿ ನಿಮಗೆ ರಸ್ತೆ ವಿಸ್ತೀರ್ಣ ಏನಿರ್ತದೆ, ನಗರದಲ್ಲಿ ನಿಮಗೆ ಕುಡಿಯೋ ನೀರಿನ ಸೌಲಭ್ಯ, ನಗರದಲ್ಲಿ ನಿಮಗೆ ಒಳಚರಂಡಿ ವ್ಯವಸ್ಥೆ, ರಸ್ತೆ ಇವತ್ತು ಬೇರೆ ರೀತಿಯಾಗಿ ಸಿಮೆಂಟ್ ರಸ್ತೆ ಇರ್ಬೋದು, ಮತ್ತೊಂದು ಇರ್ಬೋದು, ಇವೆಲ್ಲ ಇರ್ತದೆ. ಈಗ ನಗರದಲ್ಲಿ ವಾಸಿ ಇರ್ತಕ್ಕಂಥವ್ರಿಗೆ ನೀವು ಮನೆ ಬೇಕು ಅಂತ ಕೇಳೋರು ಅವರು ನಗರದ ಪರಿಮಿತಿ ಒಳಗೆ ಅವ್ರಿಗೆ ನಿವೇಶನ ಕೊಟ್ಟರೆ ಅವರಲ್ಲಿ ವಾಸ ಮಾಡೋಕ್ಕಾಗುತ್ತೆ. ನೀವು ಹಳ್ಳಿಯಿಂದ ನಗರಕ್ಕೆ ಬಂದವ್ರಿಗೆ ನೀವು ಹಳ್ಳಿಯಲ್ಲಿ ಹೋಗಿ ಮನೆ ಕೊಡ್ತೀವಿ ಅಂದರೆ ಅದು 20-30 ಕೊಡ್ತೀವಿ ಸೈಟ್ ಅಂದರೆ ಎಷ್ಟು ಜನ ತೊಗೊಳ್ತಾರೆ? ನಾನು ಒಂದು ಪ್ರಶ್ನೆ ಕೇಳುವಂಥದ್ದು, ಬರಲಿ ಅವರು ಬರಲಿ ನಮ್ಮ ಜೊತೆಯಲ್ಲಿ, ನಾನು ಇರ್ತೀನಿ. ಯಾವ್ಯಾವ ಒಂದೊಂದು ಪ್ರದೇಶ ಅವ್ರು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಜಾಗ, ಯಾರ್ಯಾರಿಗೆ ಅಲಾಟ್ಮೆಂಟ್ ಮಾಡಿದ್ದಾರೆ, ಅದು ನೈಜವಾಗಿ ಮಾಡಿದ್ದಾರೋ ಇನ್ನೊಂದು ರೀತಿ ಮಾಡಿದ್ದಾರೋ ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಯಾರು ಪಟ್ಟಿ ಮಾಡಿದ್ದಾರೆ ಅವರನ್ನು ಬಸ್ಸಲ್ಲಿ ಕೂರಿಸ್ಕೊಳ್ಳೋಣ, ನೀವು ಪಕ್ಕದಲ್ಲೇ ಕೂತ್ಕೊಳ್ಳೋಣ, ಆ ಜನಗಳನ್ನ ಕರ್ಕೊಂಡು ಹೋಗೋಣ. ನೀವು ಇಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳೋಣ. ಇನ್ನು ಚಿಂತಾಮಣಿ ನಗರಸಭೆಯಲ್ಲಿ ವಿರೋಧ ಪಕ್ಷದ ಸದಸ್ಯರು ಹತಾಶರಾಗಿ ವರ್ತಿಸಿದ್ದಾರೆ. ಅಧ್ಯಕ್ಷರ ಮೇಲೆ ದೌರ್ಜನ್ಯ ಎಸಗುವ ಪ್ರಯತ್ನ ಮಾಡುವುದು ಸರಿಯಲ್ಲ. ದುರುದ್ದೇಶದಿಂದ ಆಯುಕ್ತರಿಗೆ ಧಮಕಿ, ಹಲ್ಲೆ ಯತ್ನ ನಡೆದಿದೆ. ಈ ವಿಚಾರಕ್ಕೆ ಆದ್ಯತೆ ನೀಡುವ ಅಗತ್ಯವಿಲ್ಲ. ಸಭೆಯನ್ನು ಜವಾಬ್ದಾರಿಯುತವಾಗಿ ನಡೆಸಬೇಕು. ಒಂದು ದಿನ ನಾನೇ ಸಭೆಗೆ ಹಾಜರಾಗುತ್ತೇನೆ. ಅವರಿಗೆ ತಿಳಿವಳಿಕೆ ಮಾಡುವ ಪ್ರಯತ್ನ ನಡೆಯಲಿದೆ ಎಂದು ಸಚಿವರು ಹೇಳಿದರು. ಕೆರೆಗಳ ಒತ್ತುವರಿ ತೆರವಿಗೆ ಸರ್ವೇಯರ್ಗಳ ಕೊರತೆ ಇದೆ. ಸರ್ವೇಯರ್ಗಳ ನೇಮಕಾತಿ ಆಗಬೇಕಿದೆ ಎಂದರು. ಉಳಿದಂತೆ ಎಪಿಎಂಸಿ, ಪಶುಸಂಗೋಪನೆ, ಜಲಜೀವನ್ ಮಿಷನ್, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೀರಿನ ಸಮಸ್ಯೆ ಕುರಿತು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆ ನಡೆಯಿತು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.